ದಕ್ಷಿಣ ಕನ್ನಡ ಜಿಲ್ಲೆಯ ಸಂಯುಕ್ತ ಕಿಸಾನ್ ಮೋರ್ಚಾ ಘಟಕದಿಂದ ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆ ವಾಪಸಾತಿಗೆ ಆಗ್ರಹಿಸಿ ಮತ್ತು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾಯ್ದೆ ಋಣಮುಕ್ತ ಕಾಯ್ದೆ ಜಾರಿಗೆ ಬರಲಿ ಎಂದು ಆಗ್ರಹಿಸಿ ಕೃಷಿ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಿಸಿ ಚಳವಳಿಯು ಮಂಗಳೂರಿನ ಹಂಪನಕಟ್ಟೆಯ ಮುಖ್ಯ ವೃತ್ತದಲ್ಲಿ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ರವಿಕಿರಣ ಪುಣಚಾಬ್ರು ಕೃಷಿ ಹೆಸರಿನಲ್ಲಿ ಜಾರಿಗೆ ಬಂದ ಮಸೂದೆಗಳು ಕೃಷಿಗೆ ಸಂಬಂಧಿಸಿದ ಮಸೂದೆಗಳಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಸೂದೆಗಳು ರೈತ ವಿರೋಧಿಯಾಗಿದೆ. ಈ 3 ಕೃಷಿ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಚಳವಳಿಯನ್ನ ಆರಂಭಿಸಿದ್ದೇವೆ ಎಂದು ಹೇಳಿದರು. ಇವತ್ತು ಕೃಷಿ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಈ ಕೇಂದ್ರದ ಕಾರ್ಮಿಕ ಸಚಿವರು ಪಾಲ್ಗೊಂಡಿದ್ದಾರೆ. ಕಾರ್ಮಿಕರ ಹಕ್ಕುಗಳೇನಿತ್ತು, ಕಾಯ್ದೆಗಳೇನಿತ್ತು, ಅದನ್ನು ಇವತ್ತು ಸಂಹಿತೆಗಳಾಗಿ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಈ ದೇಶದ ವಿತ್ತ ಮಂತ್ರಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನ -7.31ಗೆ ತಗೊಂಡು ಹೋಗುವಲ್ಲಿ ಅಷ್ಟು ವಿಫಲತೆಯನ್ನು ಹೊಂದಿದ್ದಾರೆ. ಒಬ್ಬರು ಸೀರೆ ಮಾರಾಟ ಮಾಡ್ತಕ್ಕಂಥವರದ್ದು ಕೇಂದ್ರದ ಆರ್ಥಿಕ ಸ್ಥಿತಿಯವರಿಗೆ ಮಾಡಿದಂಥ ಕೀರ್ತಿ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು. ಅದೇ ರೀತಿ ನಮ್ಮ ಮಾನವ ಸಂಪನ್ಮೂಲ ಖಾತೆ ಸಚಿವರಿದ್ದಾರೆ, ಅವರೆಲ್ಲೋ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡೋದನ್ನು ಮಾನವ ಸಂಪನ್ಮೂಲ ಖಾತೆ ಸಚಿವರನ್ನಾಗಿ ಮಾಡಿದ್ದಾರೆ. ಬಹುಶಃ ಇವತ್ತು ಈ ಲಾಕ್ಡೌನ್ ಹೆಸರಲ್ಲಿ, ಕೊರೋನಾ ಲಾಕ್ಡೌನ್ ಹೆಸರಲ್ಲಿ ಇವತ್ತು ಮಾನವರ ಏನು ನಮ್ಮ ಜನರ ಹಕ್ಕು ಅದನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಹಲವಾರು ಭಾಗಗಳಲ್ಲಿ ತಾವು ಕೂಡ ಮಾಧ್ಯಮದವರು ಕೂಡ ಈ ದೇಶದ ಎಲ್ಲ ಜನತೆ ಕೂಡ ನೋಡಿದ್ದೀವಿ. ಅದರ ಬಗ್ಗೆ ಚಕಾರ ಎತ್ತಕ್ಕಂಥ ಕೆಲಸವನ್ನ ಇವತ್ತಿನವರೆಗೆ ಅವರು ಮಾಡಲಿಲ್ಲ. ಪ್ರತಿಭಟನೆಯಲ್ಲಿ ರೈತ, ದಲಿತ, ಕಾರ್ಮಿಕ, ಜನಪರ ಚಳವಳಿ ಒಕ್ಕೂಟದವರು ಪಾಲ್ಗೊಂಡಿದ್ದರು.